ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮಲ್ಲಿ ಹೆಚ್ಚಿನವರು ಹೇಗೆ ಬದುಕ್ತಾ ಇದ್ದೀವಿ ಅಂತ. ಸಾಮಾನ್ಯವಾಗಿ ಒಂದೇ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಅಲ್ವಾ? ಇದನ್ನೇ ಒಂದು ರೀತಿ ಮೆಂಟಲ್ ಆಟೋಪೈಲಟ್ ಅಂತ ಕರೀಬೋದು. ಹಳೆ ರೂಲ್ಸ್, ಹಳೆ ಅಭ್ಯಾಸಗಳು. ಆದರೆ ನಿಜವಾದ ಸಕ್ಸಸ್ ಸಿಗೋದು ಯಾವಾಗ ಗೊತ್ತಾ? ಈ ಚೌಕಟ್ಟನ್ನ ಮುರಿದು ಹೊರಗಡೆ ಬಂದಾಗ ಮಾತ್ರ. ಒಂದು ಶಾಕಿಂಗ್ ಸತ್ಯವನ್ನ ಹೇಳ, ಯಾವ ಕ್ಷೇತ್ರದಲ್ಲಾದ್ರೂ ಸರಿ, ಎಲ್ಲಿ ಎಕ್ಸಲೆನ್ಸ್ ಅಂದ್ರೆ ಶ್ರೇಷ್ಠತೆ ಅನ್ನೋದು ಮುಖ್ಯವಾಗುತ್ತೋ ಅಲ್ಲಿ 97% ಜನ ತಪ್ಪು ದಾರಿಯಲ್ಲೇ ಇರ್ತಾರೆ. ಹೌದು, ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಇಡೀ ಇತಿಹಾಸವನ್ನ ನೋಡಿದ್ರೆ ಇದು ನಿಜ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳೋಣ. ಇವತ್ತಿನ ದಿನದಲ್ಲಿ ಅತಿ ದೊಡ್ಡ ರಿಸ್ಕ್ ಯಾವುದು ಗೊತ್ತಾ? ನಾರ್ಮಲ್ ಅನ್ಸೋದನ್ನ ಮಾಡೋದೇ ಆಗಿದ್ರೆ, ಅಂದ್ರೆ ಯಾವುದು ಸೇಫ್ ದಾರಿ ಅಂತ ನಾವು ಅನ್ಕೊಂಡಿರ್ತೀವೋ ಅದೇ ನಮ್ಮನ್ನ ಕಟ್ಟಿ ಹಾಕ್ತಿರ್ಬೋದಾ? ಬನ್ನಿ ಈ ಐಡಿಯಾವನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಒಮ್ಮತದ ಮಹಾಸುಳ್ಳು. ಅಂದ್ರೆ ಎಲ್ಲರೂ ಒಂದು ದಾರಿಯಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಅದೇ ಸರಿ ಅಂತ ನಂಬಿಬಿಡ್ತೀವಲ್ಲ. ಅದರ ಹಿಂದಿರೋ ಅಪಾಯ ಏನು ಅಂತ ಮೊದಲು ನೋಡೋಣ. ಈ ಮಾತನ್ನ ಕೇಳಿದಾಗ ಐನ್ಸ್ಟೈನ್ ಅವರ ಒಂದು ಘಟನೆ ನೆನಪಾಗುತ್ತೆ. ಒಮ್ಮೆ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ಎಕ್ಸಾಮ್ ಪೇಪರನ್ನೇ ಕೊಟ್ರಂತೆ. ಅವರ ಜೊತೆಗಿದ್ದ ಪ್ರೊಫೆಸರ್ಗೆ ಆಶ್ಚರ್ಯ ಆಗಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದ್ರು. ಅದಕ್ಕೆ ಐನ್ಸ್ಟೈನ್ ನಗ್ತಾ ಹೇಳಿದ್ರಂತೆ, ಪ್ರಶ್ನೆಗಳು ಅದೇ ಇರ್ಬೋದು, ಆದರೆ ಉತ್ತರಗಳು ಬದಲಾಗಿವೆ. ನೋಡಿ, ಜಗತ್ತು ಎಷ್ಟು ಬೇಗ ಬದಲಾಗ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದ್ರೆ ನೂರಾರು ಉದಾಹರಣೆಗಳು ಸಿಗ್ತವೆ. ಒಂದು ಕಾಲದಲ್ಲಿ ಜ್ವರ ಬಂದ್ರೆ ರೋಗಿಯ ರಕ್ತವನ್ನೇ ತೆಗೆದು ಅದನ್ನ ಸರಿಪಡಿಸ್ತೀವಿ ಅಂತಿದ್ರು. ಗಾಳಿಗಿಂತ ಭಾರ ಇರೋ ವಸ್ತುಗಳು ಹಾರೋಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಪಟ್ಟು ಹಿಡಿದಿದ್ರು. ಇತ್ತೀಚೆಗೆ ಕ್ರಿಪ್ಟೋಕರೆನ್ಸಿ ಬಂದಾಗಲೂ ಅಷ್ಟೇ, ಅದನ್ನೆಲ್ಲ ಅಣಕಿಸಿದವರೇ ಹೆಚ್ಚು. ಪ್ರತಿ ಬಾರಿಯೂ ಬಹುಮತದ ಅಭಿಪ್ರಾಯ ತಪ್ಪು ಅಂತ ಸಾಬೀತಾಗಿದೆ. ಇದೇನೋ ಹಳೆ ಕಥೆ ಅನ್ಕೊಂಬೇಡಿ, ಈಗ್ಲೂ ಇದೇ ನಡೀತಾ ಇದೆ. ಬ್ಲಾಕ್ ಬಸ್ಟರ್ ನೆನಪಿದೆಯಾ? ನೆಟ್ಫ್ಲಿಕ್ಸ್ ಅನ್ನೋ ಒಂದು ಸಣ್ಣ ಕಂಪ್ನಿಯನ್ನ ಕೊಂಡುಕೊಳ್ಳೋ ಅವಕಾಶವನ್ನೇ ತಿರಸ್ಕರಿಸಿದ್ರು. ಆಮೇಲೆ ಏನಾಯ್ತು ಅಂತ ಎಲ್ಲರಿಗೂ ಗೊತ್ತು. ಇನ್ನೊಂದು ಕಡೆ ಕೊಡ್ಯಾಕ್, ಅವರೇ ಡಿಜಿಟಲ್ ಕ್ಯಾಮರಾವನ್ನ ಕಂಡಿಡಿದಿದ್ದು. ಆದರೆ ಅದನ್ನ ಮಾರುಕಟ್ಟೆಗೆ ತರದೆ ಮೂಲೆಗುಂಪು ಮಾಡಿದ್ರು. ಯಾಕೆಂದ್ರೆ ಸಾಮಾನ್ಯ ದಾರಿಗೆ ಅಂಟ್ಕೊಂಡಿದ್ರು. ಹಾಗಾದ್ರೆ ಯಾಕೆ ಹೀಗಾಗತ್ತೆ? ಯಾಕೆ ಜನ ಹೀಗೆ ಗುಂಪನ್ನೇ ಹಿಂಬಾಲಿಸ್ತಾರೆ? ಇದ್ರ ಹಿಂದಿರೋ ಸೈಕಾಲಜಿ ಏನು? ಈ ಸಾಮಾನ್ಯತೆಯ ಬಲೆ ನಮ್ಮನ್ನ ಹೇಗೆ ಒಂದು ಸಾಧಾರಣ ಮಟ್ಟದಲ್ಲೇ ಇಟ್ಬಿಡುತ್ತೆ ಅನ್ನೋದನ್ನ ಈಗ ನೋಡೋಣ. ಇದರ ಮೂಲ ಕಾರಣಕ್ಕೆ ಕಾಗ್ನಿಟಿವ್ ಲೇಜಿನೆಸ್ ಅಥವಾ ಅರಿವಿನ ಸೋಮಾರಿತನ ಅಂತ ಕರೀತಾರೆ. ನೋಡಿ, ನಮ್ಮ ಮೆದುಳು ಶಕ್ತಿಯನ್ನ ಉಳಿಸೋಕೆ ಡಿಸೈನ್ ಆಗಿದೆ. ತುಂಬಾ ಆಳವಾಗಿ ಯೋಚಿಸೋದು ಅಂದ್ರೆ ಅದಕ್ಕೆ ಹೆಚ್ಚು ಎನರ್ಜಿ ಬೇಕು. ಹಾಗಾಗಿ ಅದು ಸುಲಭದ ದಾರಿ, ಶಾರ್ಟ್ಕಟ್ಗಳನ್ನ ಹುಡುಕುತ್ತೆ. ಒಂದು ಕಾಲದಲ್ಲಿ ಬದುಕಿ ಉಳಿಯೋಕೆ ಇದು ತುಂಬಾನೇ ಹೆಲ್ಪ್ ಆಗ್ತಿತ್ತು. ಆದರೆ ಇವತ್ತಿನ ಕಾಂಪ್ಲೆಕ್ಸ್ ಜಗತ್ತಿನಲ್ಲಿ ಇದೇ ನಮಗೆ ದೊಡ್ಡ ಹೊರೆಯಾಗ್ಬಿಟ್ಟಿದೆ. ನಾವ್ ಅನ್ಕೊಂಡಿರ್ತೀವಿ, ನಾನು ತರ್ಕಬದ್ಧವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ತೀನಿ ಅಂತ. ಆದ್ರೆ ನಿಜವಾಗಿ ಏನಾಗ್ತಿರುತ್ತೆ ಗೊತ್ತಾ? ನಮ್ಮ ಮನಸ್ಸಲ್ಲಿ ನಮಗೆ ಗೊತ್ತಿಲ್ಲದೆ ಬೇರೂರಿರೋ ಹಳೆಯ ನಂಬಿಕೆಗಳು, ಸ್ಕ್ರಿಪ್ಟ್ಗಳೇ ನಮ್ಮನ್ನ ನಡೆಸುತ್ತಿರ್ತವೆ. ಒಂದ್ ಕಡೆ ನಾವನ್ಕೊಂಡಿರೋದು, ಇನ್ನೊಂದ್ ಕಡೆ ವಾಸ್ತವ. ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಹೀಗೆ ಎಲ್ಲರ ಹಾಗೆ ಬದುಕಿದ್ರೆ ಅದರ ಪರಿಣಾಮ ಏನಾಗತ್ತೆ? ಬರ್ನ್ಔಟ್ ಅಂದ್ರೆ ಸುಸ್ತು, ಫ್ರಸ್ಟ್ರೇಷನ್ ಅಂದ್ರೆ ಹತಾಶೆ. ಏನೇ ಯಶಸ್ಸು ಸಿಕ್ಕರೂ ಒಂದು ರೀತಿ ಅತೃಪ್ತಿ ಕಾಡ್ತಾ ಇರುತ್ತೆ. ಲೈಫ್ನಲ್ಲಿ ಇದ್ಕಿಂತ ಏನೋ ಜಾಸ್ತಿ ಇದೆ ಅನ್ನೋ ಒಂದು ನಿರಂತರ ಭಾವನೆ ಮನಸ್ಸಲ್ಲಿ ಉಳಿದುಬಿಡುತ್ತೆ. ಸರಿ, ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಇಲ್ಲಿಂದಾನೇ ನಮ್ಮ ಚರ್ಚೆ ಒಂದು ಹೊಸ ತಿರುವು ಪಡೆಯುತ್ತೆ. ಈಗ ನಾವು ಆ 3% ಜನರ ಬಗ್ಗೆ ಮಾತಾಡೋಣ. ಯಾರು ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡಿ ನಿಯಮಗಳನ್ನ ಮುರಿತಾರೋ ಮತ್ತು ಅಸಾಧಾರಣ ರಿಸಲ್ಟ್ಸ್ ಪಡಿತಾರೋ ಅವರ ಬಗ್ಗೆ. ಈ 3% ಜನರ ಮೊದಲನೇ ತತ್ವ ಏನು ಗೊತ್ತಾ? ಡಿಸ್ರಪ್ಟ್ ದ ಡಿಫಾಲ್ಟ್. ಅಂದ್ರೆ ಮೊದಲೇ ಇರೋ ವ್ಯವಸ್ಥೆಯನ್ನ ಸ್ವಲ್ಪ ಸರಿ ಮಾಡೋದಲ್ಲ, ಬದಲಿಗೆ ಆ ಇಡೀ ವ್ಯವಸ್ಥೆಯನ್ನೇ, ಆ ಚೌಕಟ್ಟನ್ನೇ ಪ್ರಶ್ನಿಸೋದು. ಸಣ್ಣಪುಟ್ಟ ಬದಲಾವಣೆಗಳಲ್ಲ, ಮೂಲವನ್ನೇ ಅಲ್ಲಾಡಿಸೋದು. ಇದಕ್ಕೊಂದು ಸೂಪರ್ ಉದಾಹರಣೆ ಅಂದ್ರೆ ಐಕಿಯಾ ಅವರ ಬಿಸ್ನೆಸ್ ಮಾಡೆಲ್ ಯೋಚನೆ ಮಾಡಿ. ಅದು ಪಕ್ಕಾ ಅತಾರ್ಕಿಕವಾಗಿತ್ತು. ಕಸ್ಟಮರ್ಸ್ ನೀವೇ ನಮ್ಮ ವೇರ್ಹೌಸ್ಗೆ ಬನ್ನಿ, ನಿಮ್ಗೆ ಬೇಕಾದ ಫರ್ನಿಚರನ್ನ ನೀವೇ ಹುಡುಕಿ ತಗೊಳ್ಳಿ, ಕೊನೆಗೆ ಅದನ್ನ ಮನೆಗೆ ತಗೊಂಡೋಗಿ ನೀವೇ ಜೋಡಿಸ್ಕೊಳ್ಳಿ ಅಂತ ಹೇಳಿದ್ರು. ಇದು ಆ ಕಾಲದ ಎಲ್ಲಾ ನಿಯಮಗಳಿಗೆ ವಿರುದ್ಧವಾಗಿತ್ತು. ಆದರೆ ಕಡಿಮೆ ಬೆಲೆ ಮತ್ತು ನಾನೇ ಮಾಡಿದ್ದು ಅನ್ನೋ ಒಂದು ಹೆಮ್ಮೆಯ ಭಾವನೆ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಇಡೀ ಜಗತ್ತಲ್ಲೇ ಒಂದು ಕ್ರಾಂತಿಯಾಯಿತು. ಮಾರ್ಕ್ ಟ್ವೇನ್ ಅವರ ಒಂದು ಮಾತು ಈ 3% ಜನರ ಮನಸ್ಥಿತಿಯನ್ನ ಅದ್ಭುತವಾಗಿ ಹೇಳುತ್ತೆ. ಯಾವಾಗೆಲ್ಲ ನೀವು ಬಹುಮತದ ಕಡೆ ನಿಂತಿದ್ದೀರಾ ಅಂತ ಗೊತ್ತಾಗುತ್ತೋ ಆಗ ಒಂದು ಕ್ಷಣ ನಿಂತು ಯೋಚನೆ ಮಾಡಿ. ಬಹುಮತದ ದಾರಿ ಸೇಫ್ ಅಂತ ಅನಿಸ್ಬೋದು, ನಿಜ. ಆದ್ರೆ ಅದು ಯಾವಾಗ್ಲೂ ಸರಿಯಾದ ದಾರಿ ಆಗಿರ್ಲೇಬೇಕು ಅಂತೇನೂ ಇಲ್ಲ ಅಲ್ವಾ? ಓಕೆ, ಇದೆಲ್ಲ ಕೇಳೋದು ಚೆನ್ನಾಗಿದೆ. ಆದರೆ ಈ ರೀತಿ ಯೋಚಿಸೋದನ್ನ ಅಭ್ಯಾಸ ಮಾಡೋದು ಹೇಗೆ?
ಬನ್ನಿ, ಈ ಬಹುಮತದ ಚಿಂತನೆಯಿಂದ ಹೊರಗೆ ಬರೋಕೆ ಬೇಕಾದ ಕೆಲವು ಟೂಲ್ಸ್ ಅಂದ್ರೆ ಉಪಕರಣಗಳ ಬಗ್ಗೆ ಮಾತಾಡೋಣ. ನಾವೆಲ್ಲರೂ ಒಂದು ಸಿಂಪಲ್ ವ್ಯಾಯಾಮವನ್ನ ಮಾಡಬಹುದು. ಇದಕ್ಕೆ ಬಾಕ್ಸ್ ಆಡಿಟ್ ಅಂತ ಹೆಸರು. ಸ್ಟೆಪ್ 1, ನಿಮ್ಮ ಜೀವನದ ಮುಖ್ಯ ಕ್ಷೇತ್ರಗಳಲ್ಲಿ ಕೆಲಸ, ಹಣ, ಸಂಬಂಧಗಳು, ನಿಮ್ಮ ಡಿಫಾಲ್ಟ್ ನಂಬಿಕೆಗಳು ಯಾವುದು ಅಂತ ಒಂದು ಲಿಸ್ಟ್ ಮಾಡಿ. ಸ್ಟೆಪ್ 2, ಆ ಪ್ರತಿ ನಂಬಿಕೆಯನ್ನ ಪ್ರಶ್ನೆ ಮಾಡಿ. ಇದು ನಿಜವಾಗ್ಲೂ ನಂದೇ ನಂಬಿಕೆನಾ ಅಥವಾ ಬೇರೆಯವರಿಂದ ಬಂದಿದ್ದ ಅಂತ ಕೇಳ್ಕೊಳ್ಳಿ. ಸ್ಟೆಪ್ 3, ಯಾವುದಾದ್ರೂ ಒಂದು ನಂಬಿಕೆಯ ಚೌಕಟ್ಟನ್ನ ಮುರಿಯೋಕೆ ಒಂದು ಸಣ್ಣ ದಿಟ್ಟ ಹೆಜ್ಜೆಯನ್ನ ಇಡಿ. ಈ 3% ಜನರ ಮನಸ್ಥಿತಿಯನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಇಲ್ಲೊಂದು ಚೆಕ್ಲಿಸ್ಟ್ ಇದೆ. ಮೊದಲನೇದು, ಜನಪ್ರಿಯತೆಯೇ ಮೌಲ್ಯದ ಅಳತೆಗೋಲು ಅನ್ನೋದನ್ನ ತಿರಸ್ಕರಿಸಿ. ಎರಡನೇದು, ಜನ ನಿಮ್ಮನ್ನ ತಪ್ಪು ತಿಳ್ಕೊಳ್ತಿದ್ದಾರೆ ಅಂದ್ರೆ ಅದನ್ನ ಬೆಳವಣಿಗೆಯ ಸಂಕೇತ ಅಂತ ಸ್ವೀಕರಿಸಿ. ಅವಾಸ್ತವಿಕ ಅಂತ ಅನಿಸೋ ಗುರಿಗಳನ್ನ ಇಟ್ಕೊಂಡು ಅಲ್ಲಿನ ಹಿಂದಕ್ಕೆ ಪ್ಲಾನ್ ಮಾಡ್ತಾ ಬನ್ನಿ. ಮುಖ್ಯವಾಗಿ ನಿಮ್ಮ ಸುತ್ತ ನಿಮ್ಮನ್ನ ಹೊಗಳುವವರ ಬದಲು ನಿಮ್ಗೆ ಚಾಲೆಂಜ್ ಮಾಡುವವರನ್ನ ಇಟ್ಕೊಳ್ಳಿ. ಸರಿ, ನಾವೀಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ಇದೊಂದು ಅಂತಿಮ ಪ್ರಚೋದನೆ. ಇಲ್ಲಿ ಎಲ್ಲರೂ ತಮ್ಮ ದಾರಿಯ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಹೆನ್ರಿ ಡೇವಿಡ್ ಥೋರೋ ಅವರ ಈ ಮಾತು ಎಷ್ಟು ಪವರ್ಫುಲ್ ಆಗಿದೆ ನೋಡಿ. ಯಾವ ವ್ಯಕ್ತಿ ತನ್ನ ಸುತ್ತಲಿನವರಿಗಿಂತ ಹೆಚ್ಚು ಸರಿ ಇರುತ್ತಾನೋ ಅವನು ಒಬ್ಬನೇ ಒಂದು ಬಹುಮತಕ್ಕೆ ಸಮಾನ. ಅಂದ್ರೆ ಸರಿ ಇರೋಕೆ ನಮಗೆ ಜನಗಳ ಗುಂಪು ಬೇಕಾಗಿಲ್ಲ. ಸತ್ಯ ಮತ್ತು ನೈತಿಕತೆ ನಮ್ಮ ಜೊತೆಗಿದ್ರೆ ಒಬ್ಬರೇ ಒಂದು ಶಕ್ತಿಯಾಗಬಹುದು. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಡೋಣ. ಜೀವನದಲ್ಲಿ ನಿಜವಾದ ಅಪಾಯ ಇರೋದು ಫೇಲ್ ಆಗೋದ್ರಲ್ಲ, ಬದಲಿಗೆ ಯಾರ ಗಮನಕ್ಕೂ ಬಾರದೆ ಅದೃಶ್ಯರಾಗೋದ್ರಲ್ಲಿ. ಹಾಗಾಗಿ ನಮ್ಮ ಮುಂದಿರುವ ಆಯ್ಕೆ ಸೇಫ್ ದಾರಿ ಮತ್ತು ರಿಸ್ಕಿ ದಾರಿಯ ನಡುವೆ ಇಲ್ಲ. ಬದಲಿಗೆ ಮರೆತು ಹೋಗುವ ಒಂದು ಬದುಕು ಮತ್ತು ಒಂದು ಪ್ರಭಾವಶಾಲಿಯಾದ ಬದುಕಿನ ನಡುವೆ ಇದೆ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ ದಾರಿಯಾಗಿರಬೇಕು?